ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಚಿತ್ರದ ಔಟ್ಲೈನನ್ನು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇದರ ಶೇಡಿಂಗನ್ನು ಮಾಡೋಣ. ಇದನ್ನು ಪೆನ್ಸಿಲಿಂದ ಶೇಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದು ನೀಡೇಬಲ್ ಎರೇಸರ್ ಅಂತ ಹೇಳ್ಬಿಟ್ಟು, ಇದು ನಾವು ಡಾರ್ಕಾಗಿ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಎರೇಸ್ ಮಾಡಿಬಿಟ್ಟು ಲೈಟಾಗಿ ಮಾಡುತ್ತೆ. ನೋಡಿ ಇಲ್ಲೆಲ್ಲ ಡಾರ್ಕ್ ಇದೆ ಅಲ್ವಾ, ನೋಡಿ ಈಗ ಲೈಟ್ ಆಗುತ್ತೆ. ಇದರಿಂದ ನಮಗೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಔಟ್ಲೈನ್ ನಮಗೆ ಕಾಣಿಸುತ್ತೆ, ಫುಲ್ ಎರೇಸ್ ಆಗಲ್ಲ. ಇಂಥ ಎರೇಸರಿಂದ ಎರೇಸ್ ಮಾಡಿದ್ರೆ ಫುಲ್ ಹೋಗುತ್ತೆ. ನೋಡಿ ಹೀಗೆ ಫುಲ್ ಹೋಗುತ್ತೆ. ಆದರೆ ಇದರಿಂದ ಎರೇಸ್ ಮಾಡಿದ್ರೆ ಇಷ್ಟು ಮಾತ್ರ ಎರೇಸ್ ಆಗಿರೋದ್ರಿಂದ ನಮಗಿದೆಲ್ಲ ಕಾಣಿಸುತ್ತೆ. ನಮಗೆ ಶೇಡಿಂಗ್ ಮಾಡುವಾಗಲೇ ಕಲರಿಂಗ್ ಮಾಡುವಾಗಲೇ ಮೊದಲು ನಾವು ಔಟ್ಲೈನ್ ಹಾಕ್ಲಿಕ್ಕಂತ ಗ್ರೀಡ್ ಹಾಕ್ಕೊಂಡಿರ್ತೀವಲ್ವ, ನಂಬರ್ಸ್ ಹಾಕ್ಕೊಂಡಿರ್ತೀವಿ, ಅದೆಲ್ಲ ಈಗ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಮಗೆ ಔಟ್ಲೈನ್ ನೀಟಾಗಿ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ಫುಲ್ ಹೋಗೋ ರೀತಿ ಎರೇಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಲೈನ್ಸ್ ಎಲ್ಲ ನೀಟಾಗಿ ಎರೇಸ್ ಮಾಡ್ಕೊಂಡಿದ್ದೀನಿ, ನಂಬರ್ಸ್ ಕೂಡ ಎರೇಸ್ ಮಾಡಿದ್ದೀನಿ. ಈಗ ಔಟ್ಲೈನ್ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಈ ಡ್ರಾಯಿಂಗನ್ನು ನಾನು ಚಿಕ್ಕ ಪೆನ್ಸಿಲ್ ಉಳಿದಿರುತ್ತಲ್ಲ ಆ ಪೆನ್ಸಿಲಿಂದನೇ ಮಾಡ್ತಾ ಇರೋದ್ರಿಂದ ಈ ರೀತಿ ಎಕ್ಸ್ಟೆಂಡರನ್ನು ಯೂಸ್ ಮಾಡಿದ್ದೀನಿ. ಎಕ್ಸ್ಟೆಂಡರ್ ಅಂದರೆ ಈ ಹಳೆ ಪೆನ್ ಇರುತ್ತಲ್ಲ ಆ ಪೆನ್ನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಎಕ್ಸ್ಟೆಂಡರ್ ರೀತಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟೆಂಡರ್ ಬೇರೆದೇ ಪೆನ್ಸಿಲ್ ಎಕ್ಸ್ಟೆಂಡರ್ ಅಂಥೇಳಿ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಇಲ್ಲ ಅಂತೇಳಿದ್ರೆ ಅರ್ಜೆಂಟಿಗೆ ನೀವು ಈ ರೀತಿನೇ ಮಾಡ್ಬೋದು. ನಾವು ಶೇಡಿಂಗ್ ಸ್ಟಾರ್ಟ್ ಮಾಡುವಾಗ ಪೆನ್ಸಿಲ್ ಎಲ್ಲನೂ ಶಾರ್ಪಾಗಿ ಮಾಡ್ಕೋಬೇಕು. ಈ ರೀತಿ ಶಾರ್ಪ್ ಇರಬೇಕು. ಈಗ ಶೇಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೇರ್ಸ್ ಮಾಡಲಿಕ್ಕೆ ನಾನು ಚಾರ್ಕೋಲ್ ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೂ ಇಷ್ಟು ಗೊತ್ತಾಗಿದೆ ನನ್ನ ಹತ್ರ. ಇದೇ ಪೆನ್ನಿಂದ